5 ವೆರೈಟಿ ಸೂಟಬಲ್ ಆಗುತ್ತೆ. ಆ ಮಣ್ಣಲ್ಲಿ ಬೇಕಾದ್ರೆ ಬೆಳಿಬೋದು, ಆ ಡಾಕ್ಟರ್ ಬೇರೆನೂ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಆರ್ಚರ್ಡ್ ಮೈಂಟೆನೆನ್ಸ್ ಅವರಿಗೆ ಹೀಲ್ಡ್ ಬರೋ ಥರ ಮಾಡ್ಕೊಡ್ತೀವಿ. ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಆಗಿರುತ್ತೆ, 1 year ಓಲ್ಡ್ ಪ್ಲಾಂಟ್ ಇರುತ್ತೆ. ಇದು ಡೈರೆಕ್ಟಾಗಿ ನೀವು ಸಾರಿಗೆ ಪ್ಲಾಂಟೇಷನ್ ಮಾಡ್ಬೋದು. ಇದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ. ಮೇಂಟೆನೆನ್ಸ್ ಅಂತಕ್ಕಂಥದ್ದು ಬಹಳ ಸಿಂಪಲ್ ಆಗಿರುತ್ತೆ. 23 to 24 pounds ಅಷ್ಟು ಒಂದು ಪ್ಲಾಂಟಲ್ಲಿ ಪ್ರೊಡಕ್ಷನ್ ತೆಗಿತಾರೆ. ನಮಗೆ ಬೇಡ ಬಿಡಿ, ಅಟ್ಲೀಸ್ಟ್ 5 kg ತಗೋದ್ರೂ ಎಲ್ಲ ಹೋಗುತ್ತೆ. 1,000 ಗಿಡ ಹಾಕಿರ್ತೀರ ಅನ್ಕೊಳ್ಳಿ, 3 ವರ್ಷಕ್ಕೆ ಒಂದು 5 kg ನೀವು ತಗೊಂಡ್ರೆ 1000 rupees ನೀವು ಸೇಲ್ ಮಾಡಿದ್ರು ಕೂಡ ಒಳ್ಳೆ ಇನ್ಕಮ್ ಬರುತ್ತೆ. ಎಲ್ಲ IT ಎಂಪ್ಲಾಯೀಸ್ಗಳು ಇದನ್ನು ಮಾಡ್ತಿದ್ದಾರೆ. ಯಾರು ಬೇಕಾದರೂ, ಯಾವ ರೈತರು ಬೇಕಾದರೂ, ಯಾವ ಮಣ್ಣಲ್ಲಿ ಬೇಕಾದರೂ ಅದನ್ನು ಬೆಳಿಬೋದು. ಈ ಥರ ಒಂದು ಪ್ರೋಮಿಕ್ಸ್ಗಳು ಬಹುಶಃ ನಿಮಗೆ ಫಾರಿನಲ್ಲಿ ಬಿಟ್ಟರೆ ಇಂಡಿಯಾದಲ್ಲಿ ಯಾರು ಇದುವರೆಗೂ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ನಮ್ಮದೇ ಒಂದು ಯೂನಿಟ್ ಇದೆ. ಇಂಡಿಯಾ ಮಾರ್ಟಲ್ಲೂ ಕೂಡ ನಮ್ದು ಅವೈಲಬಿಲಿಟಿ ಇದೆ. ಮಣ್ಣಿನಲ್ಲಿ ಇರ್ತಕ್ಕಂಥ ಗುಣಗಳೆಲ್ಲ ಸಸ್ಯಗಳಿಗೆ ಬರೋದ್ರಿಂದ ಗ್ರೋತ್ ಇರ್ಬೋದು, ಟೇಸ್ಟ್ ಇರ್ಬೋದು, ಪ್ರತಿಯೊಂದು ಚೇಂಜಸ್ ಆಗುತ್ತೆ. ಪಾಟಿಂಗ್ ಸಿಸ್ಟಮಲ್ಲಿ ಬೆಳವಣಿಗೆ ಮಾಡಿದಾಗ ಏನಾಗುತ್ತೆ, ಪ್ಲಾಂಟ್ಗಳ ಒಂದು ಲೈಫ್ ಇರ್ಬೋದು ಅದು ಕಡಿಮೆ ಆಗುತ್ತೆ. ಈಗ ಪ್ಲಾಂಟ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಇದು ಅವೈಲಬಿಲಿಟಿ ಯಾವ ಥರ ಇದೆ ನಮ್ಮ ದೇಶದಲ್ಲಿ? ಇಲ್ಲ, ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಅವೈಲಬಿಲಿಟಿ ಇದೆ. ಸೊ ರೈತರು ಯಾರಾದರೂ ನಾವು ಬ್ಲೂಬೆರಿ ಫಾರ್ಮಿಂಗ್ ಮಾಡ್ತೀವಿ ಅಂತ ಅನಿಸಿದ್ರೆ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾವು ಅವ್ರಿಗೆ ಕಂಪ್ಲೀಟ್ ಒಂದು ಬೇಸಿಕಲಿ ನಮ್ಮದು ಕರ್ನಾಟಕ ಬ್ಲೂಬೆರಿ ಅಂತ ಇನ್ನೊಂದು ಕಂಪನಿ ಇದೆ. ಸೊ ಅದರದ್ದು ಉದ್ದೇಶ ಏನಪ್ಪ ಅಂತಂದರೆ ಆರ್ಚರ್ಡ್ನ ಡೆವಲಪ್ಮೆಂಟ್ ಮಾಡಿಕೊಡ್ತಕ್ಕಂಥದ್ದು. ಅವ್ರಿಗೆ ಪ್ರಾಪರಾಗಿ ಪ್ಲಾಂಟೇಷನ್ ಸೆಲೆಕ್ಷನಿಂದ ಹಿಡಿದು ಕಂಪ್ಲೀಟ್ ಒಂದು ಸೆಟಪ್ ಮಾಡಿ ಆರ್ಚರ್ಡ್ನ ಡೆವಲಪ್ ಮಾಡಿ ಕೊಡ್ತೀವಿ. ಇನ್ಕ್ಲೂಡಿಂಗ್ ಅವ್ರಿಗೆ ಬೇಕು ಅಂತಂದರೆ 1 ವರ್ಷ ಮೇಂಟೆನೆನ್ಸ್ ಕೂಡ ಮಾಡಿಕೊಡ್ತೀವಿ. ಅಪ್ ಟು ಫ್ರೂಟಿಂಗ್ ಬರೋವರೆಗೂ ಅವರಿಗೆ ನಾವು ಮೇಂಟೆನೆನ್ಸ್ ಮಾಡಿ ಕೊಡ್ತೀವಿ. ಸುಮಾರು ವೆರೈಟಿಗಳು ಬರುತ್ತೆ. ಒಂದು ಮೋರ್ ದೆನ್ 500 ವೆರೈಟೀಸ್ ಇದೆ. ಬಟ್ ಕೆಲವೊಂದು ನಮ್ಮ ಏರಿಯಾಗೆ ಸೂಟಬಲ್ ಆಗ್ತಕ್ಕಂಥದ್ದು, ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಬಿಲಾಕ್ಸಿ, ಅದು ಒಂದು ವೆರೈಟಿ. ಬಟ್ ಅದನ್ನು ಬಿಟ್ಟು ಇನ್ನೂ 3-4 ವೆರೈಟಿಗಳು ನಮ್ಮ ಇದಕ್ಕೆ ಸೂಟಬಲ್ ಆಗುತ್ತೆ. ಅದು ನಮ್ಮ ಕಂಪನಿ ಸೀಕ್ರೆಟ್. ಸೊ ಅದನ್ನು ಕೂಡ ನಾವು ಅವರಿಗೆ ಮಾಡಿ ಕೊಡ್ತೀವಿ. ಅದರಲ್ಲಿ ಅವರಿಗೆ ಒಳ್ಳೆ, ನೀವು ಅವಾಗಲೇ ತೋರಿಸಿದ್ರಲ್ಲ ಫ್ರೂಟ್ಸ್, ಅಷ್ಟು ಕ್ವಾಲಿಟಿ ಫ್ರೂಟ್ಸ್ ಬರುತ್ತೆ. ದಟ್ ಈಸ್ ಅವರ್ ಕಂಪನಿ ಸೀಕ್ರೆಟ್. ಸೊ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸೂಟಬಲ್ ಆಗೋದು ಟೋಟಲ್ ಎಷ್ಟು ವೆರೈಟೀಸ್? 5 ವೆರೈಟಿ ಸೂಟಬಲ್ ಆಗುತ್ತೆ. 5 ವೆರೈಟಿ ಎಲ್ಲ ಮಣ್ಣಿಗೂ ಯಾವ ಮಣ್ಣಲ್ಲಿ ಬೇಕಾದ್ರೆ ಬೆಳಿಬೋದು, ಆ ಡಾಕ್ಟರ್ ಬೇರೆನೂ ಯೂಸ್ ಮಾಡಿಕೊಂಡು. ಯಾವುದಾದ್ರು ಹೊಸ್ದಾಗಿ ಪ್ಲಾಂಟೇಷನ್ ಮಾಡಬೇಕು ಅಂದರೆ ಅವ್ರಿಗೆ ಯಾವ ಥರ ನೀವು ಗೈಡೆನ್ಸ್ ಮಾಡಿಕೊಂಡು ಯಾವ ಥರ ಅವರಿಗೆ ಸಪ್ಲೈ ಮಾಡ್ತೀವಿ? ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅದನ್ನೇ ಅವ್ರಿಗೆ ಹೇಳಿದ್ದು, ಪ್ರತಿಯೊಂದು ಹಂತದಲ್ಲೂ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಅವ್ರಿಗೆ ಸಾಯಿಲ್ ಪ್ರಿಪ್ರೇಷನಿಂದ ಹಿಡಿದು pHನ ರೆಡ್ಯೂಸ್ ಮಾಡೋವರೆಗೂ ಹಿಡಿದು ಪ್ಲಾಂಟ್ ಸೆಲೆಕ್ಷನ್ಸ್, ನೆಕ್ಸ್ಟ್ ಪ್ಲಾಂಟೇಷನ್, ಕಂಪ್ಲೀಟ್ ಆರ್ಚರ್ಡ್ ಮೈಂಟೆನೆನ್ಸ್ ಡೆವಲಪ್ ಮಾಡಿ ಅದನ್ನು ಮೈಂಟೈನ್ ಮಾಡುವಷ್ಟು ಕೂಡ ಅವ್ರಿಗೆ ನಾಲೆಡ್ಜನ್ನು ಕೊಡ್ತೀವಿ. ಪ್ಲಸ್ ಅವ್ರಿಗೆ ಮೈಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅದು ನಮ್ಮ ಕಂಪ್ನಿ ಕಡೆಯಿಂದನೇ ಅದನ್ನು ಮೈಂಟೆನೆನ್ಸ್ ಮಾಡಿ ಅವ್ರಿಗೆ ಹೀಲ್ಡ್ ಬರೋ ಥರ ಮಾಡಿಕೊಡ್ತೀವಿ. ಆರ್ಚರ್ಡ್ ಡೆವಲಪ್ಮೆಂಟ್ ಪ್ಲಸ್ ಮೇಂಟೆನೆನ್ಸ್ ಎರಡೂ ಕೂಡ ನಮ್ಮ ಕಡೆಯಿಂದ ಅವ್ರಿಗೆ ಸರ್ವಿಸ್ ಸಿಗುತ್ತೆ. ಆ್ಯಕ್ಚುಲಿ ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಆಗಿರುತ್ತೆ. ಇದು ಪ್ಲಾಂಟ್ಸ್ ಬಂದು ಸುಮಾರು ನಿಮಗೆ 1 year ಓಲ್ಡ್ ಪ್ಲಾಂಟ್ ಇರುತ್ತೆ ಇದು. ಸೊ ಇದನ್ನು ನೀವು ನೀಟಾಗಿ ತೊಗೊಂಡೋಗಿ ಡೈರೆಕ್ಟಾಗಿ ನೀವು ಸಾಯಿಲ್ಗೆ ಪ್ಲಾಂಟೇಷನ್ ಮಾಡ್ಬೋದು. ಆದರೆ ಡೈರೆಕ್ಟಾಗಿ ಸಾಯಿಲ್ ಮಾಡೋದಕ್ಕಿಂತ ಸ್ವಲ್ಪ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ನಾವು ಹೇಳೋ ಥರ ಫಾಲೋ ಮಾಡಿ ಆರಾಮಾಗಿ ನೀವು ಪ್ಲಾಂಟೇಷನ್ನ ಮಾಡ್ಕೋಬೋದು. ಇದ್ರ ಭಾಳ ಮೇಂಟೆನೆನ್ಸ್ ಬಂದು ಸಿಂಪಲ್ ಮೇಂಟೆನೆನ್ಸ್ ಇರುತ್ತೆ, ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ಬಟ್ ಅದನ್ನು ನೋಡ್ಕೊಳ್ತಕ್ಕಂಥ ರೀತಿ ಅದು ನಾವು ಗೈಡ್ ಮಾಡ್ತೀವಿ. ಪ್ರತಿಯೊಬ್ಬ ಫಾರ್ಮರು ಕೂಡ ಧೈರ್ಯವಾಗಿ ಯಾರು ಬೇಕಾದ್ರೂ ಬೆಳಿಬೋದು. ಇದೇನಪ್ಪ ಅಂದರೆ ಬೇರೆ ಫ್ರೂಟ್ಗಳಿಗೆ ನೀವೇನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಬಟ್ ಇದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ. ಆದರೆ ಮೇಂಟೆನೆನ್ಸ್ ಅಂತಕ್ಕಂಥದ್ದು ಭಾಳ ಸಿಂಪಲ್ ಆಗಿರುತ್ತೆ, ಭಾಳ ಈಸಿಯಾಗಿರುತ್ತೆ. ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸ್ವಲ್ಪ ಖರ್ಚು ಬರುತ್ತೆ. ಯಾಕೆಂದರೆ ಹೈ ಡೆನ್ಸಿಟಿ ಪ್ಲಾಂಟೇಷನ್ ಮಾಡ್ತೀವಿ. 1 ಎಕರೆ ನಾವು ಸುಮಾರು 2000 ಗಿಡಗಳನ್ನ ನಾವು ಅದನ್ನು ಪ್ಲಾಂಟೇಷನ್ ಮಾಡ್ತೀವಲ್ಲ. ಸೊ ಅವಾಗ ಏನಾಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಬಟ್ ಇಟ್ಸ್ ಗುಡ್, ಯು ವಿಲ್ ಗೆಟ್ ಒಳ್ಳೆ ಹೀಲ್ಡ್ ಬರುತ್ತೆ, ಒಳ್ಳೆ ಇನ್ಕಮ್ ಕೂಡ ಬರುತ್ತೆ. ಇದರಷ್ಟು ಇನ್ಕಮ್ ಬಹುಶಃ ಯಾವ ಕ್ರಾಪು ಕೂಡ ನಿಮಗೆ ತಂದು ಕೊಡೋದಿಲ್ಲ. ದಟ್ ಈಸ್ ಫಾರ್ ಶೋರ್, 100% ಗ್ಯಾರಂಟಿ. ಓಕೆ. ಸೊ ಇದು ಲೈಫ್ ಎಷ್ಟು ವರ್ಷವರೆಗೂ ಮೇಂಟೈನ್? ಇದ್ರದ್ದು ಲೈಫು ನಿಮಗೆ ಕೆಲವೊಂದಷ್ಟು ಜರ್ನಲ್ ಮುಖಾಂತರ ಹೇಳ್ತಾರೆ 10 years ಇರುತ್ತೆ, 15 years ಇರುತ್ತೆ ಅಂತ. ಬಟ್ ನಾನು ಸುಮಾರು 30 ವರ್ಷದ ಮೇಲ್ಪಟ್ಟ ಗಿಡಗಳನ್ನ ಕೂಡ ನಾನು ನೋಡಿದ್ದೀನಿ. ಸೊ ಒಳ್ಳೆ ಹೈಟ್ ಬರುತ್ತೆ, 15 feet ಅಷ್ಟು ಹೈಟ್ ಬರುತ್ತೆ, ಒಳ್ಳೆ ಬುಷ್ ಟೈಪಲ್ಲಿ ಬರುತ್ತೆ. ಸೊ ಒಂದೊಂದು ಗಿಡದಲ್ಲಿ ನಿಮಗೆ 7 to 8 kg ಅಂದರೆ ಸುಮಾರು 23-24 pounds ಅಷ್ಟು ಒಂದು ಪ್ಲ್ಯಾಂಟಲ್ಲಿ ಪ್ರೊಡಕ್ಷನ್ ತೆಗಿತಾರೆ. ನಮಗೆ ಬೇಡ ಬಿಡಿ, ಅಟ್ಲೀಸ್ಟ್ 5 kg ತಗೋದ್ರೂ ಎಲ್ಲ ಹೋಗುತ್ತೆ ಲೆಕ್ಕಾಚಾರ. 1,000 ಗಿಡ ಹಾಕಿರ್ತೀರ ಅಂದ್ಕೊಳ್ಳಿ, 5 kg ಅಂತ ನಿಮಗೆ ಅಟ್ಲೀಸ್ಟ್ ಒಂದು 3 ವರ್ಷಕ್ಕೆ ಒಂದು 5 kg ನೀವು ತೊಗೊಂಡ್ರೆ 1000 rupees ನೀವು ಸೇಲ್ ಮಾಡಿದ್ರೂ ಕೂಡ ಒಳ್ಳೆ ಬಲ್ಕ್ ಅಮೌಂಟ್ ಬರುತ್ತೆ, ಒಳ್ಳೆ ಇನ್ಕಮ್ ಬರುತ್ತೆ. ಪ್ಲಾಂಟೇಷನ್ ಮಾಡಿದ್ಮೇಲೆ ಪ್ರತಿದಿನ ಮೇಂಟೆನೆನ್ಸ್ ಇರುತ್ತಾ ಹೇಗೆ ಸರ್? ಪ್ರತಿದಿನ ಅನ್ನೋದಕ್ಕಿಂತ ಅದಕ್ಕೆ ಫ್ರೀಕ್ವೆಂಟಾಗಿ ವಾಟ್ರಿಂಗ್ ಕೊಡಬೇಕಾಗತ್ತೆ. ಯಾಕಂದರೆ ಇದು ಅಸಿಡಿಕ್ ಲವಬಲ್ ಪ್ಲ್ಯಾಂಟ್ಸ್ ಪ್ಲಸ್ ವಾಟರ್ ಲವಬಲ್ ಪ್ಲ್ಯಾಂಟ್ಸ್. ಇದಕ್ಕೆ ಫ್ರೀಕ್ವೆಂಟಾಗಿ ವಾಟ್ರ್ ಕೊಡಬೇಕು, pHನ ಚೆಕ್ ಮಾಡ್ತಾ ಇರಬೇಕು, pHನ ಮಾನಿಟ್ರ್ ಮಾಡಬೇಕು. ಪ್ಲಸ್ ಕಾಲಕ್ಕೆ ತಕ್ಕಂತೆ ಮೈಕ್ರೋನ್ಯೂಟ್ರಿಯೆಂಟ್ಸು ಅಥವಾ ಅದಕ್ಕೂ ಡಿಸೀಸಸ್ ಬರುತ್ತೆ, ಇಲ್ಲ ಅಂತ ಇಲ್ಲ, ಅದನ್ನು ನಾವು ಮಾನಿಟ್ರ್ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಮೇಂಟೆನೆನ್ಸ್ ತುಂಬ ಕಡಿಮೆ.
ಪ್ರೆಸೆಂಟಾಗಿ ಪ್ಲಾಂಟೇಶನ್ ಎಲ್ಲೆಲ್ಲಿ ನಡೀತಿದೆ, ಯಾವುದು ಮಾಡಿದ್ದೀರಾ ಸರ್? ಓಕೆ, ಇದು ಫಸ್ಟು ಪ್ಲಾಂಟೇಶನ್ ನಾವೇ ಮಾಡ್ತೀವಿ, ಯಾಕಂದರೆ ಟ್ರಯಲ್ ಮಾಡ್ತಕ್ಕಂಥದ್ದು ನಮಗೆ ಆಗಬೇಕು. ಸೊ ನಾವು ಟ್ರಯಲ್ ಮಾಡಿದ್ದೀವಿ, ಸಕ್ಸಸ್ ಆಗಿದೆ. ಈಗ ಇಲ್ಲಿ ನಾವು ಸುಮಾರು 1 ಎಕರೆ ಪ್ಲಾಂಟೇಶನ್ ಮಾಡ್ತೀವಿ ನಮ್ಮ ಇದರಲ್ಲಿ. ಅದೇ ರೀತಿಯಾಗಿ ಆನೇಕಲ್ಲಲ್ಲಿ ಬಹುಶಃ ವಿತಿನ್ 1 ವೀಕ್ ಒಳಗಡೆ ಅಲ್ಲೊಂದು ಎಕರೆ ಪ್ಲಾಂಟೇಶನ್ ಆಗುತ್ತೆ. ಇನ್ನೊಂದು ಬಂದು ಚಿಕ್ಕಬಳ್ಳಾಪುರದಲ್ಲಿ 1 ಎಕರೆ ಆಗುತ್ತೆ, ರಾಯಚೂರಲ್ಲಿ 1 ಎಕರೆ ಆಗುತ್ತೆ. ಸೊ ಇಷ್ಟು ಪ್ರಾಜೆಕ್ಟು ನಮ್ಮ ಹತ್ರ ಇದೆ ವಿತಿನ್ ದಿಸ್ ಮಂತ್. ವಿಚಾರ ಏನಪ್ಪ ಅಂದರೆ, ಇದು ಮಾಡ್ತಿರ್ತಕ್ಕಂಥವರೆಲ್ಲ ಅಗ್ರಿಕಲ್ಚರಿಸ್ಟ್ ಅಲ್ಲ, ಫಾರ್ಮರ್ಸ್ಗಳಲ್ಲ, ಎಲ್ಲ IT ಎಂಪ್ಲಾಯೀಸ್ಗಳು ಇದನ್ನು ಮಾಡ್ತಿದ್ದಾರೆ. ಬಿಕಾಸ್ AI ಬಂದು ಅವರಿಗೆಲ್ಲ ಗೊತ್ತಿದೆ ಫ್ಯೂಚರಲ್ಲಿ ಭಾಳಷ್ಟು ಪ್ರಾಬ್ಲಮ್ಗಳು ಬರುತ್ತೆ ಅಂತ. ಸೊ ಅವರೆಲ್ಲ ಅಗ್ರಿಕಲ್ಚರ್ ಮಾಡಬೇಕು ಅಂತ ಬರ್ತಿದ್ದಾರೆ. ಆದರೆ ರೈತರು ಮಾತ್ರ ಯಾಕೋ ಇನ್ನು ಹಿಂದೆನೇ ಉಳ್ಕೊಂಡಿದ್ದಾರೆ. ಸೊ ಅವರೆಲ್ಲ ನಾವು ಫಾರ್ಮಿಂಗ್ ಮಾಡ್ತೀವಿ ಅಂತ ಬಂದಾಗ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಎಜುಕೇಟೆಡ್ಸ್ ಅಗ್ರಿಕಲ್ಚರಿಗೆ ಬಂದಾಗ ಅಡ್ವಾನ್ಸ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ, ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೊ ರೈತರು ಇವಾಗ ಒಂದು ಟ್ರೆಡಿಷ್ನಲ್ ಮೆಥಡ್ ಅಂತ ಏನಿರ್ತಾರಲ್ಲ, ಬಹುಶಃ ಅವರಿಗೆ ಫ್ಯೂಚರಲ್ಲಿ ಸಮಸ್ಯೆ ಆಗುತ್ತೆ. ಇದು ಪ್ಲ್ಯಾಂಟ್ ಬಂದು ಬ್ಲೂಬೆರಿ ಪ್ಲ್ಯಾಂಟ್ ಇದು. ಸೊ ಇದು ಸುಮಾರು ಒಂದು 10 to 12 months ಓಲ್ಡ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ ಇದು. ಇದನ್ನು ನಾವು ಟಿಶ್ಯೂ ಕಲ್ಚರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಟಿಶ್ಯೂ ಕಲ್ಚರ್ ಮುಖಾಂತರ ಸ್ಯಾಂಪ್ಲಿಂಗ್ಸ್ನ ಕಲೆಕ್ಟ್ ಮಾಡಿ ಅದನ್ನು ಗ್ರೋತ್ ಮಾಡಿ, ಅದು ಗ್ರೋತ್ ಚೇಂಬರ್ಸ್ ಅಂತ ಬರುತ್ತೆ, ಹಾರ್ಡ್ನಿಂಗ್ ಚೇಂಬರ್ಸ್ ಅಂತ ಬರುತ್ತೆ. ಒಂದೊಂದು ಚೇಂಬರಿಂದ ಒಂದೊಂದು ಚೇಂಬರ್ಗೆ ಅದನ್ನು ಶಿಫ್ಟ್ ಮಾಡ್ತಾ ಹಾರ್ಡ್ನಿಂಗ್ ಮಾಡಿ, ನಂತರ ಒಂದು ಸ್ವಲ್ಪ ಸಮಯ 1 ವರ್ಷ ಆದ ತಕ್ಷಣ ಇದನ್ನು ನಾವು ಹೊರಗಡೆ ಸೇಲ್ಸ್ಗೆ ತೊಗೊಬರ್ತೀವಿ. ಸೊ ಇದು ಏನಪ್ಪ ಅಂದರೆ, ಇದನ್ನು ನಾವು ಯಾವ ಥರ ಮಾಡ್ತೀವಿ ಅಂದರೆ, ಇದರಲ್ಲಿ ನಾವು pHನ ಮೇಂಟೈನ್ ಮಾಡಬೇಕಾಗತ್ತೆ. ಇದರಲ್ಲಿ ಸುಮಾರು ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪೀಟ್ ಮಾಸ್, ಪರ್ಲೈಟ್, ಕೋಕೋಪೀಟ್, ಇನ್ನೂ ಕೆಲವೊಂದಷ್ಟು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ನ ಮಿಕ್ಸರ್ನ ನಾವು ಇದನ್ನು ಉಪಯೋಗಿಸ್ತೀವಿ. ಸೊ ಅದಾದ ನಂತರ ಸಾಯಿಲ್ಗೆ ಅಂತ ನಾವು ಎಕ್ಸ್ಪೋಸ್ ಮಾಡೋ ಟೈಮ್ನಲ್ಲಿ ಈ ಒಂದು ಡಾಕ್ಟರ್ ಬೇರನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಡಾಕ್ಟರ್ ಬೇರಿನಲ್ಲಿ ಇದಕ್ಕೆ ಏನೇನು ಬೇಕೋ ಪ್ರತಿಯೊಂದು ಚಗಳು ಅದರಲ್ಲಿ ಇರೋದರಿಂದ ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಯಾರು ಬೇಕಾದರೂ, ಯಾವ ರೈತರು ಬೇಕಾದರೂ, ಯಾವ ಮಣ್ಣಲ್ಲಿ ಬೇಕಾದರೂ ಅದನ್ನು ಬೆಳಿಬೋದು. ಸೊ ಬಟ್ ಅದಕ್ಕೆ ಉಪಯೋಗಿಸ್ಕೋಬೇಕಾಗತ್ತೆ, ಡಾಕ್ಟರ್ ಬೇರನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಯಾವ ರೈತರು ಕೂಡ ಇದುವರೆಗೂ ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ, ಯಾರೂ ಕೂಡ ಮಾಡಿಲ್ಲ. ಯಾವ ಸಂಸ್ಥೆಗಳು ಕೂಡ ಆಗಿರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾರೂ ಕೂಡ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಡಿಸಿಲ್ಲ. ಬಟ್ ನಮ್ಮ ಕರ್ನಾಟಕ ಆಪಲ್ ವತಿಯಿಂದ ನಾವು ಇದನ್ನು ಟ್ರಯಲ್ ಮಾಡಿ ಸಕ್ಸಸ್ ಆಗಿದ್ದೇವೆ. ಅದು ನಮ್ಮ ಕ್ಲೈಮೇಟ್, ಇದು ಕನಕಪುರದಲ್ಲಿ ಕ್ಲೈಮೇಟ್ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಯಾಕೆಂದ್ರೆ ನಮ್ಮ ಉಪಮುಖ್ಯಮಂತ್ರಿ ಕೂಡ DK ಶಿವಕುಮಾರ್ ಅವರು. ಸೊ ಅವ್ರ ಹೆಸರು ಕೇಳಿದ್ರೆ ಕನಕಪುರ ಅಂದರೆ ಗೊತ್ತಿದೆ. ಸೊ ಇಲ್ಲಿರ್ತಕ್ಕಂಥ ಕ್ಲೈಮೇಟಿಗೆ ಈ ಬ್ಲೂಬೆರಿನ ಬೆಳಿತಿದ್ದೀವಿ ಅಂತಂದರೆ ಬೇರೆ ಕ್ಲೈಮೇಟ್ ಜನಗಳು ಕೂಡ ಯಾಕೆ ಟ್ರೈ ಮಾಡಬಾರ್ದು, ಯಾಕೆ ಬೆಳಿಬಾರ್ದು? ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ, ತೊಂದರೆ ಇಲ್ಲ, ಬಟ್ ಫ್ಯೂಚರಲ್ಲಿ ರಿಟರ್ನ್ಸ್ ಬರುತ್ತೆ. ಬೇರೆ ಬೇರೆ ಬೆಳೆಗಳನ್ನ, ಟ್ರೆಡಿಷ್ನಲ್ ಮೆಥಡ್ ಬೆಳೆಗಳನ್ನ ಬಿಟ್ಟು ಈ ಥರ ಒಂದು ಅಡ್ವಾನ್ಸ್ ಆಗಿ ಆಗ್ತಕ್ಕಂಥ, ಅಂದರೆ ಒಳ್ಳೆಯ ಫ್ಯೂಚರಲ್ಲಿ ಭವಿಷ್ಯ ಇರ್ತಕ್ಕಂಥ, ಒಳ್ಳೆ ಇನ್ಕಮ್ ಬರ್ತಕ್ಕಂಥ ಬೆಳೆಗಳನ್ನ ಬೆಳೀರಿ, ಕಷ್ಟಪಡಿ, ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ತಕ್ಕಂಥ ಎಫರ್ಟ್ ಇರುತ್ತೆ, ಪ್ಲಸ್ ಒಳ್ಳೆ ಇನ್ಕಮ್ ಕೂಡ ಬರುತ್ತೆ. ಜಾಸ್ತಿ ಭಯಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಲವೊಬ್ರು ಏನಪ್ಪ ಹೇಳ್ತಾರೆ ಅಂದರೆ, ನಮ್ಮ ಕಡೆ ಬರಲ್ಲ ಅಂದ್ಕೊಂಡ್ರೆ ಏನೂ ಬರಲ್ಲ. ಟ್ರೈ ಮಾಡಿ, 100% ಬರುತ್ತೆ. ರೈತ ಬಾಂಧವರೇ, ನಿಮ್ಗೇನಾದ್ರು ಬ್ಲೂಬೆರಿ ಫಾರ್ಮಿಂಗ್ ಮಾಡಬೇಕು ಅಂತ ಅನಿಸಿದ್ರೆ, ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಬೇರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕನ್ಸಲ್ಟೆನ್ಸಿ ಇರ್ಬೋದು, ಏನೇ ಬೇಕಂದ್ರೂ ಕೂಡ ನೀವು ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಒಳ್ಳೆ ಗುಣಮಟ್ಟದ ಗಿಡಗಳನ್ನ ಕೊಡ್ತೀವಿ, ನಿಮ್ಮ ಜೊತೆ ಇರ್ತೀವಿ. ಹಣ್ಣು ಬರೋವರೆಗೂ ನಿಮಗೆ ಪ್ರತಿಯೊಂದು ಮಾನಿಟ್ರ್ ಮಾಡ್ತೀವಿ, ಪ್ರತಿಯೊಂದು ರೀತಿಯಲ್ಲಿ ಕನ್ಸಲ್ಟೇಷನ್ ಕೊಡ್ತೀವಿ, ಪ್ರತಿಯೊಂದು ವಿಚಾರಗಳನ್ನ ಹೇಳ್ಕೊಡ್ತೀವಿ. ನೀವು ಬೆಳೀರಿ, ನಿಮ್ಮ ಜೊತೆ ಇರ್ತಕ್ಕಂಥ ಇನ್ನೊಬ್ಬರು ರೈತರನ್ನು ಬೆಳೆಸಿ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರೋಣ, ಆರಾಮಾಗಿರೋಣ. ನೋಡಿ, ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ನ ನಾವು ಏನಕ್ಕೆ ಪ್ರಿಫರ್ ಮಾಡ್ತೀವಿ ಅಂತಂದರೆ, ಇದಕ್ಕೆ ಕೆಲವೊಂದು ಎಕ್ಲಾಮೆಟಿಕಲ್ ಝೋನಲ್ಲಿ ಬೆಳೆಸಿರ್ತೀವಿ ಇದನ್ನು. ಇದೇನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಇರ್ಬೋದು, ಅಥವಾ ಕೆಲವೊಂದಷ್ಟು ಕೀಟನಾಶಕಗಳ ಈ ಭಾಳಷ್ಟು ವಿಚಾರಗಳು ಬರುತ್ತೆ ಇದರಲ್ಲಿ. ಸೊ ಅದಕ್ಕೆಲ್ಲದಕ್ಕೂ ಇದರಲ್ಲಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಿಗೆ ಯಾವುದೇ ರೀತಿಯ ರೋಗ ಆಗಿರ್ಬೋದು ಏನೂ ಬರೋದಿಲ್ಲ. ಒಳ್ಳೆ ಹೆಲ್ದಿಯಾಗಿ ಮಣ್ಣಿನ ಜೊತೆ ಬೆರೆತು ನೀಟಾಗಿ ಒಳ್ಳೆ ಹಿಲ್ಡನ್ನು ಕೊಡ್ತಕ್ಕಂಥ ಜೆನೆಟಿಕಲಿ ಮಾಡಿಫೈಡ್ ಆಗಿರ್ತಕ್ಕಂಥ ಪ್ಲಾಂಟ್ಸ್ ಆಗಿರ್ತವೆ ಇವು. ಸೊ ಹಾಗಾಗಿ ಈ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ಗಳು ನಿಮಗೆ ಒಳ್ಳೆ ಈಲ್ಡ್ ಕೊಡೋ ಜೊತೆಗೆ ಸೆಟ್ ಆಗುತ್ತೆ, ಪ್ರತಿಯೊಂದು ಕ್ಲೈಮೇಟ್ಗೂ ಸೆಟ್ ಆಗುತ್ತೆ. ಇದು ಒಂದು ಡಾಕ್ಟರ್ ಬೆರ್ರಿ ಅಂತ ಹೇಳಿ. ಸೊ ಇದರಲ್ಲಿ ಇರ್ತಕ್ಕಂಥ ಸಬ್ಸ್ಟ್ರೇಟ್ ಆಗಿರ್ಬೋದು, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಆಲ್ ಆರ್ ಇಂಪೋರ್ಟೆಡ್ ಐಟಮ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಸುಮಾರು ಐಟಮ್ಸ್ನ ಯೂಸ್ ಮಾಡ್ತೇವೆ, ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಪ್ಪ ಪರ್ಲೈಟ್ ಇರ್ಬೋದು,
ಸುಮಾರು ವಿಚಾರಗಳು ಬರುತ್ತೆ. ಬಟ್ ಅದನ್ನ ಕಂಪ್ನಿ ಸೀಕ್ರೆಟ್ಸ್ ಇರುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ್ಯಾಟ್. ಬಟ್ ಇದೇನಪ್ಪ ಅಂತಂದರೆ ಇದು ನಿಮಗೆ ಮೇಯ್ನ್ಲಿ ಆಗಿ ಬ್ಲೂಬೆರಿ ಪ್ಲ್ಯಾಂಟ್ಗಳನ್ನ ಸಾಯಿಲ್ ಪಿ ಎಚನ್ನ ಮೇಂಟೈನ್ ಮಾಡಲಿಕ್ಕೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ರಿಡ್ಯೂಸ್ ಮಾಡಲಿಕ್ಕೆ ಈ ಒಂದು ಸಬ್ಸ್ಟ್ರೇಟ್ನ ನೀವು ಉಪಯೋಗಿಸ್ಬೋದು. ಇದನ್ನು ನಾವು ಬ್ಲೂಬೆರಿ ಪ್ರೋಮಿಕ್ಸ್ ಅಂತ ಹೇಳ್ತೀವಿ. ಈ ಥರ ಒಂದು ಪ್ರೋಮಿಕ್ಸ್ಗಳು ಬಹುಶಃ ನಿಮಗೆ ಫಾರಿನಲ್ಲಿ ಬಿಟ್ಟರೆ ಇಂಡಿಯಾದಲ್ಲಿ ಯಾರು ಇದುವರೆಗೂ ಮ್ಯಾನುಫ್ಯಾಕ್ಚರೇ ಮಾಡಿಲ್ಲ. ಸೊ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ನಮ್ಮದೇ ಒಂದು ಯೂನಿಟ್ ಇದೆ. ಸೊ ಇಡೀ ಇಂಡಿಯಾದಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಇಂಡಿಯಾ ಮಾರ್ಟಲ್ಲೂ ಕೂಡ ನಮ್ಮದು ಅವೈಲಬಿಲಿಟಿ ಇದೆ. ಯಾರು ಎಷ್ಟು ಬೇಕಾದ್ರೂ ಕೂಡ ಪರ್ಚೇಸ್ ಮಾಡಿ ತೊಗೋಬೋದು. ಪಾಟ್ ಮಾಡೋಬೋದು ಅಂದರೆ ಪಾಟಿಂಗ್ ಎಲ್ಲ ಮಾಡಿ ನಿಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಬಿಕಾಸ್ ಒಂದು ಪಾಟ್ ಕಾಸ್ಟ್ ಬಂದು ನಿಮಗೆ 80 ರೂಪೀಸಿಂದ 90 ರೂಪೀಸ್ವರೆಗೂ ಬರುತ್ತೆ. ಸೊ ಅದೇ ನೀವು ಸಾಯಿಲ್ಗೆ ಹಾಕೋದ್ರಿಂದ ಏನಾಗುತ್ತೆ, ಪ್ಲಾಂಟ್ಸ್ಗಳ ಗ್ರೋತ್ ಭಾಳ ಜೋರಾಗಿ ಬರುತ್ತೆ, ಒಳ್ಳೆ ಗ್ರೋತ್ ಬರುತ್ತೆ, ಒಳ್ಳೆ ಈಲ್ಡ್ ಬರುತ್ತೆ, ಟೇಸ್ಟ್ ಇರುತ್ತೆ, ಸ್ವೀಟ್ನೆಸ್ ಬರುತ್ತೆ. ಅಂದರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಗುಣಗಳೆಲ್ಲ ಸಸ್ಯಗಳಿಗೆ ಬರೋದ್ರಿಂದ ಅದ್ರ ಲೆವೆಲ್ ಆಫ್ ಗ್ರೋತ್ ಇರ್ಬೋದು, ಟೇಸ್ಟ್ ಇರ್ಬೋದು, ಪ್ರತಿಯೊಂದು ಚೇಂಜಸ್ ಆಗುತ್ತೆ. ಅದೇ ನೀವು ಪಾಟಿಂಗ್ ಸಿಸ್ಟಮಲ್ಲಿ ಬೆಳವಣಿಗೆ ಮಾಡಿದಾಗ ಏನಾಗುತ್ತೆ, ಪ್ಲ್ಯಾಂಟ್ಗಳ ಒಂದು ಲೈಫ್ ಇರ್ಬೋದು ಅದು ಕಡಿಮೆ ಆಗುತ್ತೆ. ಪ್ಲಸ್ ಅಷ್ಟೊಂದು ಫ್ರೂಟ್ ಕ್ವಾಲಿಟಿ ನಿಮಗೆ ಗ್ರೋ ಬ್ಯಾಗ್ಸಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಐ ಪ್ರಿಫರ್ ಎವ್ರಿಬಡಿ ಅನ್ನೋ ಎಲ್ಲ ಫಾರ್ಮರ್ಸ್ ಕೂಡ ಮಣ್ಣಿನಲ್ಲೇ ಮಾಡಿ, ಖರ್ಚು ಕಡಿಮೆ ಆಗುತ್ತೆ. ಮೊದಲೇ ಖರ್ಚು ಜಾಸ್ತಿ ಇರುತ್ತೆ, ಅದಕ್ಕೆ ಆದಷ್ಟು ಖರ್ಚು ಕಡಿಮೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಇದನ್ನು ರೆಡಿ ಮಾಡಿದ್ದೇವೆ. ಮತ್ತು ಇದು ಸುಮ್ಮನೆ ಟಾಪಪ್ ಮಾಡ್ತಾ ಹೋದರೆ ಸಾಕು. ಎವ್ರಿ 5 ಮಂತ್ಸ್ 6 ಮಂತ್ಸ್ ಒಂದು ಸಲ ಟಾಪಪ್ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಇದು ಒಂದು ನಿಮಗೆ 40 ಲೀಟರ್ಸ್ವರೆಗೂ ಬರುತ್ತೆ. 40 ಲೀಟರ್ಸ್ ಅಂತ ಹೇಳ್ತೀವಿ, ಕೆ ಜಿನಲ್ಲಿ ಬರೋದಿಲ್ಲ. ಇದು ಅಪ್ ಟು 40 ಲೀಟರ್ಸ್ವರೆಗೂ ಬರುತ್ತೆ. ಇದ್ರ ಬೆಲೆ ನಿಮಗೆ ಒಂದು 1300 ರೂಪೀಸ್ ಆಗುತ್ತೆ ಪರ್ ಬ್ಯಾಗ್. 1399 ರೂಪೀಸ್ವರೆಗೂ ಆಗುತ್ತೆ, 1400ವರೆಗೂ ಆಗುತ್ತೆ. ಒಂದು ಬ್ಯಾಗು ಎಷ್ಟು ಪ್ಲಾಂಟ್ಸ್ಗೆ ಇದಾಗುತ್ತೆ? ಒಂದು ಬ್ಯಾಗ್ ಅನ್ನೋದಕ್ಕಿಂತ ಸುಮಾರು ಯು ಕ್ಯಾನ್ ಕವರ್ ಅಪ್ ಟು 20-30 ಪ್ಲಾಂಟ್ಸ್ ಒಂದು ಬ್ಯಾಗಲ್ಲಿ. ಬಟ್ ಡಿಪೆಂಡ್ಸ್ ಆನ್ ದ ಸಾಯಿಲ್ ಕಂಟೆಂಟ್. ಕೆಲವೊಂದು ಸಾಯಿಲಲ್ಲಿ 7.5 ಆ ಥರ pH ಇದ್ದಾಗ ನಾವು ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ. ಅದನ್ನು ನಾವು pHನ ಟೆಸ್ಟ್ ಮಾಡಿಸಿ, ಅದಕ್ಕೆ ನಾವು ಪ್ರತಿಯೊಂದು ಯಾರೇ ಫಾರ್ಮರ್ಸ್ ಬಂದು ಏನೇ ಮಾಡಿ ಅಂದ್ರೂ ಸಾಯಿಲ್ ಟೆಸ್ಟ್ ರಿಪೋರ್ಟ್ನ ತೊಗೊಂಡು ನಂತರ ಅವ್ರಿಗೆ ನಾವು ಗೈಡ್ಲೈನ್ಸ್ ಕೊಡ್ತೀವಿ. ಬಿಕಾಸ್ ಏನಂತಂದರೆ ಸಾಯಿಲ್ ಟೆಸ್ಟಲ್ಲಿ ನಾವು ಚೆಕ್ ಮಾಡಿಸಿ ಅದರಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲೇಬೇಕು. ಅದಾದಮೇಲೆ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು. ಏನೂ ಗೊತ್ತಿಲ್ಲದೇ ಮಾಡಿವಿ ಅಂದರೆ ಕಷ್ಟ ಆಗುತ್ತೆ.